ವೀಕ್ಷಕರೇ ನಮಸ್ಕಾರ. ಪುಣೆ ಮತ್ತು ಬೆಂಗಳೂರಿನ ನಡುವೆ ನಿರ್ಮಾಣವಾಗುತ್ತಿರುವ ಎಕ್ಸ್‌ಪ್ರೆಸ್ ವೇನ ಒಂದಿಷ್ಟು ಮಾಹಿತಿಯನ್ನು ತಿಳಿತಾ ಹೋಗೋಣ. ಈ ಒಂದು ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಯಾವಾಗ ಆಗುತ್ತೆ, ಇದರಿಂದ ಜನರಿಗೆ ಲಾಭವೇನು, ಈ ಎಕ್ಸ್‌ಪ್ರೆಸ್ ವೇ ನಿರ್ಮಿಸುವ ಮುಖ್ಯ ಉದ್ದೇಶವಾದರೂ ಏನು, ಎಷ್ಟು ಕೋಟಿ ವೆಚ್ಚದಲ್ಲಿ ಈ ಎಕ್ಸ್‌ಪ್ರೆಸ್ ವೇ ನಿರ್ಮಿಸಲಾಗುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಡೆಕ್ಕನ್ ಕ್ವೀನ್ ಎಂದೇ ಪ್ರಸಿದ್ಧಿಯಾಗಿರುವ ಪುಣೆ ಹಾಗೂ ಸಿಲಿಕಾನ್ ಸಿಟಿ ಬೆಂಗಳೂರಿನ ನಡುವೆ ಕೇಂದ್ರ ಸರ್ಕಾರ ಎಕ್ಸ್‌ಪ್ರೆಸ್ ವೇ ನಿರ್ಮಿಸಲು ತೀರ್ಮಾನಿಸಿದೆ. ಪುಣೆ ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರೋ ವಿಷಯನೇ. ಬೆಂಗಳೂರಿನಿಂದ ಪುಣೆ ತಲುಪಲು ಅರ್ಧ ದಿನಕ್ಕಿಂತ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಭಾರತದ ಸಿಲಿಕಾನ್ ಸಿಟಿ ಎಂದೇ ಹೆಸರಾಗಿರುವಂತಹ ನಮ್ಮ ಬೆಂಗಳೂರು ಅನೇಕ IT ಕಂಪನಿಗಳಿಗೆ ಹೆಸರಾಗಿದೆ. ಉದಾಹರಣೆಗೆ ಇಸ್ರೋ, ವಿಪ್ರೋ, HAL, NAL ಇಂತಹ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಬೆಂಗಳೂರಿನಲ್ಲಿ ನೆಲೆಸಿವೆ. ಜೀವನವನ್ನು ಕಟ್ಟಿಕೊಳ್ಳಲು ದೇಶದ ಮೂಲೆ ಮೂಲೆಗಳಿಂದ ಜನರು ಬೆಂಗಳೂರಿಗೆ ಆಗಮಿಸುತ್ತಾರೆ. ಇನ್ನು ಪುಣೆ ಬಗ್ಗೆ ಹೇಳೋದಾದರೆ, ಭಾರತದ ಹಣಕಾಸಿನ ರಾಜಧಾನಿಯಾಗಿರುವ ಮುಂಬೈನ ದೊಡ್ಡ ನಗರಗಳಲ್ಲಿ ಪುಣೆ ಕೂಡ ಒಂದು. ಬೆಂಗಳೂರಿನಂತೆಯೇ ವ್ಯಾಪಕವಾಗಿ ಬೆಳೆಯುತ್ತಿರುವಂತಹ ನಗರ. ಇಲ್ಲಿ ದೊಡ್ಡ ದೊಡ್ಡ IT ಉದ್ಯಮಗಳು, ಶಿಕ್ಷಣ ಹಾಗೂ ಜನಜೀವನಕ್ಕೆ ಯೋಗ್ಯವಾದ ನಗರ. ಇಂತಹ ಮಹತ್ತರವಾದಂತಹ ಸ್ಥಾನವನ್ನು ಹೊಂದಿರುವ ಈ ಎರಡು ನಗರಗಳ ನಡುವೆ ಇದೀಗ ಕೇಂದ್ರ ಸರ್ಕಾರ ಮಹತ್ತರದ ನಿಲುವೊಂದನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿಯ ಭಾರತ್ ಮಾಲಾ ಯೋಜನೆಯ ಅಡಿಯಲ್ಲಿ 40,000 ಕೋಟಿ ವೆಚ್ಚದಲ್ಲಿ ಪುಣೆ ಮತ್ತು ಬೆಂಗಳೂರಿನ ನಡುವೆ ಎಕ್ಸ್‌ಪ್ರೆಸ್ ವೇ ನಿರ್ಮಿಸುವಂತಹ ತೀರ್ಮಾನವನ್ನು ಸರ್ಕಾರ ಯೋಚಿಸಿದೆ. ಇದರ ಪ್ರಕಾರ ಒಟ್ಟು ಈ ಎರಡು ನಗರಗಳಲ್ಲಿ 12 ಜಿಲ್ಲೆಗಳ ಮೂಲಕ ಈ ಎಕ್ಸ್‌ಪ್ರೆಸ್ ವೇ ಹಾದು ಹೋಗಲಿದ್ದು, ಇದರಲ್ಲಿ 3 ಜಿಲ್ಲೆಗಳು ಮಹಾರಾಷ್ಟ್ರ ಹಾಗೂ 9 ಜಿಲ್ಲೆಗಳು ಕರ್ನಾಟಕದಾಗಿವೆ. ಈ ಎಕ್ಸ್‌ಪ್ರೆಸ್ ವೇ ನಿರ್ಮಿಸುವ ಮುಖ್ಯ ಉದ್ದೇಶ ಪುಣೆ ಮತ್ತು ಬೆಂಗಳೂರಿನ ನಡುವೆ ಪ್ರಯಾಣದ ಅಂತರವನ್ನು ಕಡಿಮೆಗೊಳಿಸುವುದು ಹಾಗೂ ಜನರಿಗೆ ಸುಖಕರವಾದ ಪಯಣ ಬೆಳೆಸಲು. ಈ ಎಕ್ಸ್‌ಪ್ರೆಸ್ ವೇ ನಿರ್ಮಾಣದಿಂದ ಈ ಎರಡೂ ನಗರಗಳ ಅಂತರವನ್ನು ಸುಮಾರು 95 ಕಿಲೋಮೀಟರ್ನಷ್ಟು ಕಡಿಮೆ ಮಾಡುತ್ತದೆ. ಇದರಿಂದ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಲಾಭವಾಗುತ್ತೆ. ವೀಕ್ಷಕರೇ, ಬೆಂಗಳೂರಿನಿಂದ ಮುಂಬೈಗೆ ಹೋಗಬೇಕಾದ್ರೆ 980 ಕಿಲೋಮೀಟರ್ ದೂರ ಕ್ರಮಿಸಬೇಕಾಗುತ್ತೆ. ಇದಕ್ಕಾಗಿ 19 ರಿಂದ 20 ಗಂಟೆಗಳಷ್ಟು ನಾವು ಪ್ರಯಾಣ ಮಾಡಬೇಕಾಗುತ್ತೆ. ಇದರಿಂದ ಪ್ರಯಾಣಿಕರಿಗೆ ಕಷ್ಟವಾಗುವುದು ಹೌದು. ಈ ಪ್ರಯಾಣದಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದು ಬೆಂಗಳೂರಿನಿಂದ ಪುಣೆಯನ್ನು ತಲುಪಲಿಕ್ಕೆ. ಬೆಂಗಳೂರಿನಿಂದ 870 ಕಿಲೋಮೀಟರ್ ದೂರದಲ್ಲಿರುವಂಥ ಪುಣೆಗೆ ಹೋಗಬೇಕಾದ್ರೆ 14 ರಿಂದ 15 ಗಂಟೆಗಳಷ್ಟು ಪ್ರಯಾಣ ಮಾಡಬೇಕಾಗುತ್ತೆ. ಪುಣೆ ತಲುಪಿದ ಮೇಲೆ ಮುಂಬೈ ತಲುಪಲಿಕ್ಕೆ ಕೇವಲ 2 ಗಂಟೆಗಳಷ್ಟು ಸಮಯ ಸಾಕು. ಇದಕ್ಕೆ ಕಾರಣ ಮುಂಬೈಯಿಂದ ಪುಣೆಯ ನಡುವೆ ಇರುವಂಥ ಎಕ್ಸ್‌ಪ್ರೆಸ್ ವೇ. ಬೆಂಗಳೂರು ಪುಣೆ ಎಕ್ಸ್‌ಪ್ರೆಸ್ ವೇ ಪೂರ್ಣಗೊಂಡ್ರೆ 15 ಗಂಟೆಗಳ ಈ ಪಯಣವನ್ನು 7 ಗಂಟೆಗಳಷ್ಟು ಕಡಿಮೆಯಾಗುತ್ತೆ. ಈ ಒಂದು ಎಕ್ಸ್‌ಪ್ರೆಸ್ ವೇ 2028ರ ವೇಳೆಗೆ ಪೂರ್ಣಗೊಳ್ಳುವ ಗುರಿಯನ್ನು ಹೊಂದಿದ್ದು, ಟೋಟಲ್ ಆಗಿ 700 ಕಿಲೋಮೀಟರ್ನಷ್ಟು ಎಕ್ಸ್‌ಪ್ರೆಸ್ ವೇ ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಮೂಲಕ ಭಾರತ್ ಮಾಲಾ ಪರಿಯೋಜನೆಯ ಅಡಿಯಲ್ಲಿ ಪುಣೆ ಮತ್ತು ಬೆಂಗಳೂರಿನ ಎಕ್ಸ್‌ಪ್ರೆಸ್ ವೇ ನಿರ್ಮಿಸುವುದು ಸರ್ಕಾರದ ದೊಡ್ಡ ನಿಲುವಾಗಿದೆ. 40,000 ಕೋಟಿ ವೆಚ್ಚದಲ್ಲಿ ಈ ಯೋಜನೆಯನ್ನು 2028ರ ವೇಳೆಗೆ ಪೂರ್ಣಗೊಳಿಸುವ ನಿರೀಕ್ಷೆ ಕೂಡ ಇದೆ. ಈ ಎಕ್ಸ್‌ಪ್ರೆಸ್ ವೇ ನಿರ್ಮಾಣಕ್ಕೆ 383 ಎಕರೆ ಅರಣ್ಯ ಭೂಮಿ ಸೇರಿದಂತೆ ಕರ್ನಾಟಕದಲ್ಲಿ ಸುಮಾರು 2,000 ಎಕರೆ ಹಸಿರು ಹೊಲಗಳ ಅಗತ್ಯ ಕೂಡ ಇದೆ ಎಂದು NHAI ವರದಿ ಮಾಡಿದೆ. ಈ ವರದಿಯ ಪ್ರಕಾರ NHAI ಅಧಿಕಾರಿಗಳು ಈ ಹೊಸದಾದ ಪುಣೆ ಬೆಂಗಳೂರು ಎಕ್ಸ್‌ಪ್ರೆಸ್ ವೇ 6 ಪಥಗಳ ಪ್ರವೇಶ ನಿಯಂತ್ರಿತ ಎಕ್ಸ್‌ಪ್ರೆಸ್ ವೇ ಆಗಿದ್ದು, ಪುಣೆ ಬೆಂಗಳೂರು ನಡುವಿನ ಪ್ರಯಾಣದ ಸಮಯವನ್ನು ಈಗಿರುವ ಸಮಯಕ್ಕಿಂತ ತುಂಬಾನೇ ಕಡಿಮೆ ಸಮಯದಲ್ಲಿ ಈ ಎರಡೂ ನಗರವನ್ನು ತಲುಪಲು ಸಹಾಯವಾಗುತ್ತೆ. ಈ ಒಂದು ಎಕ್ಸ್‌ಪ್ರೆಸ್ ವೇ ನಿರ್ಮಾಣದಿಂದಾಗಿ ಪ್ರವಾಸಿಗರನ್ನು ಹೆಚ್ಚಾಗಿ ಆಕರ್ಷಿಸಬಹುದು. ಅಲ್ಲದೆ ಕೈಗಾರಿಕಾ ಕೇಂದ್ರಗಳು ಅಭಿವೃದ್ಧಿ ಹೊಂದಬಹುದು, ಉದ್ಯೋಗಾವಕಾಶ ಹೆಚ್ಚಿನ ಮಟ್ಟದಲ್ಲಿ ಸಿಗುವುದು ಹಾಗೂ ಹೆಚ್ಚಿನ ಮಟ್ಟದಲ್ಲಿ ಹೂಡಿಕೆಯನ್ನು ಮಾಡುವುದು ಸರ್ಕಾರದ ಗುರಿಯಾಗಿದೆ. ವೀಕ್ಷಕರೇ, ಇದಿಷ್ಟು ಪುಣೆ ಮತ್ತು ಬೆಂಗಳೂರು ನಡುವಿನ ಎಕ್ಸ್‌ಪ್ರೆಸ್ ವೇನ ಮಾಹಿತಿಯಾಗಿತ್ತು. ಮತ್ತೆ ಸಿಗೋಣ.